ಒಂದ್ ಕಡೆ ದರ್ಶನ್ ಅವ್ರ ಟ್ಯಾಟೂ ಇದೆ, ಮತ್ತೊಂದ್ ಕಡೆ ಸುದೀಪ್ ಸರ್ ಟ್ಯಾಟೂ ಇದೆ. ಇದೆರಡು ನೋಡಿದ್ರೆ ನಮ್ಗೆ ಇಬ್ರು ಒಬ್ರು ಒಂದೇ ತರ ನಮ್ಗೆ ತೋರಿಸ್ತಾ ಇದೆ. ಏನ್ ಹೇಳೋದಕ್ಕೆ ಇಷ್ಟ? ನಮ್ ಕನ್ನಡ ಸ್ಯಾಂಡಲ್ವುಡ್ ಅಂದ್ಮೇಲೆ ಎಲ್ಲ ಒಂದೇ ಅಲ್ವಾ. ನನಗೆ ಹಂಗಾಗಿ ತುಂಬಾ ಇಷ್ಟ, ಅವ್ರಿಬ್ರು ತುಂಬಾ ಇಷ್ಟ ನನಗೆ. ಇಬ್ರು ಟ್ಯಾಟೂನು ಹಾಕ್ಸ್ಕೊಂಡಿದೀನಿ. ಕಾಮನ್ ಆಗಿ ಯಾರಾದ್ರೂ ಒಬ್ಬರ ಅಭಿಮಾನಿ ಆಗಿರ್ತಾರೆ, ಬಟ್ ನೀವು ಎರಡು ತೋಳಲ್ಲಿ ಇಬ್ಬರ ಒಂದು ನಟರ ಟ್ಯಾಟೂ ಹಾಕ್ಸ್ಕೋಬೇಕು ಅಂದ್ರೆ ಒಂದು ಪರ್ಟಿಕ್ಯುಲರ್ ರೀಸನ್ ಇರ್ತಾರೆ. ನಾನ್ ವಿಶೇಷವಾದ ಅಭಿಮಾನಿ ಅವ್ರಿಬ್ರಿಗೂನು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಕಿಚ್ಚ ನನ್ನಣ್ಣ ಅಂತ ಹಾಕ್ಸ್ಕೊಂಡಿದ್, ನನ್ನಣ್ಣ ಕಿಚ್ಚ ಅಂತ ಹೇಳಿ. ಈ ಕಡೆ ಡಿ ಬಾಸ್ ಹಾಕ್ಸ್ಕೊಂಡಿದೀನಿ. ಅವರಿಬ್ರು ಸ್ನೇಹ ಎಲ್ಲಾ ಕಡೆ ಚಿರಪರಿಚಿತವಾಗಿ ಇರ್ಲಿ, ಇನ್ನ ಜಾಸ್ತಿ ಬೆಳಿಲಿ. ಅವರಿಬ್ರು ತರ ಎಲ್ಲಾ ಫ್ರೆಂಡ್ಸ್ಗಳು ಇರ್ಲಿ. ಏನೇ ಕಷ್ಟ ಬಂದ್ರು ಸುಖ ಬಂದ್ರು ಕೆಲವರೆಲ್ಲ ಬಿಟ್ಟೋಗಿ ಏನೇನೋ ಮಾತಾಡ್ತಾರಲ್ವಾ, ಇವರಿಬ್ರು ಕೂಡ ಯಾವತ್ತೂ ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಮಾತಾಡದೆ ಇರ್ಬೋದು ಅಷ್ಟೇನೆ, ಬಟ್ ಬಿಟ್ಕೊಡಲ್ಲ. ಅದನ್ನ ಕಂಟಿನ್ಯೂ ಎಲ್ಲಾರು ಮಾಡ್ಲಿ ಅನ್ನೋದು ನನ್ನ ಆಸೆ. ನೋಡಿ, ಇತ್ತೀಚೆಗೆ ಯಾವುದೇ ಅಭಿಮಾನಿಗಳಾಗಿರ್ಲಿ ಒಬ್ಬ ನಟರನ್ನ ಆರಾಧಿಸ್ತಾರೆ, ಆದ್ರೆ ನೀವು ಇಬ್ಬಿಬ್ರು ನೆಗಲ ಮೇಲೆ ತಗೊಂಡು ಓಡಾಡ್ತಿದ್ದೀರಾ. ಅವ್ರಿಬ್ರು ಫ್ರೆಂಡ್ಸ್ ಅಂದ್ಮೇಲೆ ನನ್ಗೆ ಅವ್ರಿಬ್ರು ಬೇಕೇ ಬೇಕಲ್ವಾ. ಆದ್ರೆ ಹೊರಗಡೆ ಚರ್ಚೆ ಆಗ್ತಿದೆ, ಅವ್ರಿಬ್ರು ಮಧ್ಯೆ ಸರಿ ಇಲ್ಲ, ಏನೋ ಮನಸ್ಸಿದೆ. ಯಾರು ಹೇಳಿದ್ರು? ಸುದೀಪ್ ಅಣ್ಣ ಹೇಳಿದ್ರ? ದರ್ಶನ್ ಸರ್ ಹೇಳಿದ್ರ? ಚರ್ಚೆಗಳು ಶುರುವಾಗಿದೆ. ಕಮೆಂಟ್ ಚರ್ಚೆಗಳು ಸಾವಿರ ಮಾಡ್ಲಿ ಬಿಡಿ, ಯಾರು ಕೇಳ್ತಾರೆ ಅವ್ರ ಚರ್ಚೆಗಳನ್ನ? ಚೆನ್ನಾಗಿದ್ದಾರೆ ಅಂತ. ಖಂಡಿತವಾಗ್ಲೂ ಚೆನ್ನಾಗಿದ್ದಾರೆ. ಹಾಗಿದ್ರೆ ಮೊನ್ನೆ ಸುದೀಪ್ ಅವರು ಯುದ್ಧ ಸಾರಿದ್ರಲ್ಲ, ಅದೇನಾಗಿದ್ರು? ಪೈರಸಿ ಬಗ್ಗೆ ವೈರಸ್ ಅಂತ ಪದನ ಕಳಿಸ್ತಿಲ್ಲ. ಪೈರಸಿ ಅಂತ ಪದ ಬಳಸಿಲ್ಲ. ಅಲ್ಲಿ ದರ್ಶನ್ ಸರ್ಗೆ ಅಂತ ಹೇಳಿದ್ರ? ಇಲ್ಲ ವಿಜಯಲಕ್ಷ್ಮಿ ಮೇಡಮ್ಗೆ ಅಂತ ಹೇಳಿದ್ರ? ಇಲ್ಲ ಅಲ್ವಾ. ಪೈರಸಿ ಬಗ್ಗೆನೇ ಯುದ್ಧ ಸಾರಿರೋದು. ಅದನ್ನ ಪೈರಸಿ ಅಂತಾನೆ ನೀವ್ ಅನ್ಕೋಬೇಕು. ಯಾಕೆ ಹಂಗ ಅನ್ಕೋತೀರಾ? ತಪ್ಪಲ್ವಾ? ಅವರಿಗೆ ಪೈರಸಿ ಅನ್ನೋ ಪದ ಹೇಳಕ್ ಕಷ್ಟ ಆಯ್ತಾ? ಕಷ್ಟ ಆಯ್ತಾ ಅಂತಂದ್ರೆ ಆ ಕ್ಷಣಕ್ಕೆ ಏನ್ ಹೇಳ್ಬೇಕಾಗಿತ್ತು? ಅಲ್ಲಿ ನಿಂತಿದಂತ ಜಾಗ ಯಾವ್ದು ಅನ್ನೋದು ಹೆಂಗಿದ್ರು ನಿಮಗ್ ಗೊತ್ತಿರೋದು. ಹಂಗಾಗಿ ಸುದೀಪ್ ಅವ್ರು ಹೇಳಿದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವ್ರು ಮಾತಾಡ್ತಾರೆ. ಯಾರೋ ವೇದಿಕೆ ಮೇಲೆ ಎತ್ಕೊಂಡು ಮಾತಾಡ್ತಾರೆ. ಬೆಂಗಳೂರಲ್ಲಿ ದರ್ಶನ್ ಹೊರಗಡೆ ಇದ್ದ, ಬೆಂಗಳೂರಲ್ಲಿ ಎಲ್ಲಿ ಇರ್ತಾರೆ ಅಂತ ಗೊತ್ತಾಗಲ್ಲ ಕೆಲವರೆಲ್ಲ. ಈಗ ಮಾತಾಡೋಕೆ ಶುರು ಮಾಡಿದ್ದಾರೆ ಅನ್ನುವಂಥದ್ದು. ಅವ್ರು ಯಾರಿಗೆ ಹೇಳಿದ್ದಾರೆ? ಅಲ್ಲ, ಅವರು ಯಾರಿಗೆ ಹೇಳಿದ್ದಾರೆ ಅನ್ನೋದು ನಿಮ್ಗಳ್ಗೂ ಗೊತ್ತಿರುತ್ತೆ. ಯಾಕೆಂದ್ರೆ ನೀವು ಮೀಡಿಯಾದವರು ಫಸ್ಟ್ ಆಫ್ ಆಲ್ ನೋಡಿರ್ತೀರಾ ಯಾರ್ಯಾರೆಲ್ಲ ಏನೇನ್ ಮಾತಾಡಿದ್ದಾರೆ ಅನ್ನೋದು. ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರು ಯಾವ್ದೇ ಕಾರಣಕ್ಕೂ ಸುದೀಪ್ ಅಣ್ಣಂಗೆ ಆ ರೀತಿ ಹೇಳಿರೋದಿಲ್ಲ. ಅದೆಲ್ಲನೇ ಸುಮ್ನೆ ಇಲ್ಲ ಸಲ್ಲದೆಲ್ಲನೇ ಬೇರೆ ಒಂದು ತಪ್ಪಾಗಿ ಭಾವಿಸ್ಬೇಡಿ ಅಂತ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಇದ್ರ ಜೊತೆಗೆ ನಿನ್ನೆ ಒಂದು ಬೆಳವಣಿಗೆ ನಡೆದಿದೆ. ಸೊ ವಿಜಯಲಕ್ಷ್ಮಿ ಅವರು ದೂರು ಕೊಟ್ಟಿದ್ದಾರೆ. ಒಂದು 15 ಇನ್ಸ್ಟಾಗ್ರಾಮ್ ಐಡಿ, ಒಂದು 200 ಸ್ಕ್ರೀನ್ ಶಾಟ್ ಗಳನ್ನ. ಹೌದು, ಪದಗಳನ್ನ ನೋಡ್ತಿದ್ರೆ ನಮಗೆ ಕಣ್ಣಲ್ಲೂ ನೋಡೋಕ್ಕಾಗಲ್ಲ, ಓದಕ್ಕೂ ಆಗಲ್ಲ. ಅಷ್ಟೊಂದು ಅಶ್ಲೀಲವಾಗಿ ತೇಜೋವಧೆ ಮಾಡಿದ್ರೆ ಒಂದು ಹೆಣ್ಣನ್ನು. ಹಾಗಿದ್ರೆ ಅದು ಯಾರು ಅಂದ್ರೆ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಂತ ಚರ್ಚೆ ಶುರುವಾಗಿದೆ. ಚರ್ಚೆ ಇಲ್ಲಿ ಶುರುವಾಯ್ತಾ ಇರೋದು ಏನು ಅಂತ ಹೇಳಿದ್ರೆ, ಕಮೆಂಟ್ ಹಾಕೋ ನನ್ ಮಕ್ಳು ಒಳಗೆ ಮೀಟರ್ ಇಲ್ಲ. ಅವ್ರ ಫೋಟೋಸ್ ಅವ್ರ ಹೆಸರುಗಳು ಹಾಕೊಂಡು ಕಮೆಂಟ್ ಹಾಕೋ ಅಂತ ಮೀಟರ್ ಇಲ್ಲ. ಅದಕ್ಕೋಸ್ಕರ ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡೋದು ಓದಕ್ಕೆನೆ ಅಸಾಧ್ಯ. ಆ ಲೆವೆಲ್ಗೆ ಮೆಸೇಜ್ ಮಾಡ್ತಾರೆ. ಮಾಡ್ಲಿ, ಅವರು ದೂರ್ ಕೊಟ್ಟಿದ್ದಾರೆ, ಅದನ್ನ ಅವರು ಅನುಭವಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಕಮೆಂಟ್ ಗಳಲ್ಲಿ ಕೆಲವೊಂದು ಐಡಿಗಳನ್ನು ನೋಡಿದ್ರೆ ಸುದೀಪ್ ಅವ್ರ ಫೋಟೋ ಇಟ್ಕೊಂಡಿರ್ತಕ್ಕಂಥ ಐಡಿಗಳಿದಾವೆ, ಮತ್ತೊಂದಿಷ್ಟು ಬೇರೆಯವರ ಫೋಟೋಗಳನ್ನ ಬಳಸಿರುವಂತ ಐಡಿಗಳಿದಾವೆ. ಈಗ ನೋಡ್ತಾ ಇದ್ರೆ ಏನ್ ಸಂದೇಶ ಹೋಗ್ತಾ ಇದೆ, ಏನಾಗ್ತಿದೆ ಸ್ಯಾಂಡಲ್ವುಡ್ ನಲ್ಲಿ? ಸ್ಯಾಂಡಲ್ವುಡ್ ಕರೆಕ್ಟ್ ಆಗೇನೆ ಇದೆ. ಈ ಖಾಲಿ ಪೋಲಿ ನನ್ ಮಕ್ಳು ಇರ್ತಾರಲ್ಲ, ಅವಳುಗಳಿಗೆ ಯೋಗ್ಯತೆ ಇಲ್ದಿರ ನನ್ ಮಕ್ಳುಗಳು ಫೋಟೋಸ್ಗಳನ್ನ ಹೀರೋಸ್ಗಳ್ದು, ಹೀರೋಯಿನ್ಗಳ್ದು ಮತ್ತೆ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಜಾಸ್ತಿ ಕೆಟ್ಟದಾಗಿ ಮೆಸೇಜ್ ಹಾಕ್ತಾ ಇದ್ದಾರೆ. ತುಂಬಾ ಜನ ಹಾಕ್ತಾರೆ. ಈಗ ತುಂಬಾ ಮೆಸೇಜಸ್, ಯಾಕೆಂದ್ರೆ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ತುಂಬಾ ಮೆಸೇಜಸ್ ನನ್ಗೂ ಕೆಟ್ಟದಾಗೇನೆ ಬರುತ್ತೆ. ಬಟ್ ನಾ ರಿಯಾಕ್ಟ್ ಮಾಡಲ್ಲ. ರಿಯಾಕ್ಟ್ ಕೊಟ್ರೆ ಸರಿಯಾಗಿ ಕೊಡ್ತೀನಿ. ಅದೇ ತರ ಅವರು ವಿಜಯಲಕ್ಷ್ಮಿ ಮೇಡಮ್ ರಿಯಾಕ್ಟ್ ಮಾಡಿದ್ದಾರೆ. ಕೊಟ್ಟಿರೋದು ಒಳ್ಳೇದು ಅಂತಾನೆ ಹೇಳ್ತೀನಿ ನಾನು. ಫೈನಲಿ ಈ ಚರ್ಚೆ ಈಗ ಅಂದ್ರೆ ಈ ಸ್ಟಾರ್ ವಾರ್, ಫ್ಯಾನ್ಸ್ ವಾರ್, ಪೈರಸಿ ಪೆಟ್ಟಿಗೆಲ್ಲ ಕ್ಲಿಯರ್ ಆಗ್ಬೇಕಾ ಅಥವಾ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಖಂಡಿತ ಕ್ಲಿಯರ್ ಆಗ್ಬೇಕು. ನಾನು ಎಲ್ಲಾ ಫ್ಯಾನ್ಸ್ ಅಲ್ಲೂ ಕೇಳ್ಕೊಳ್ಳೋದು ಒಂದೇನೆ, ನಿಮ್ಗೆ ಯಾರು ಇಷ್ಟ ದಯವಿಟ್ಟು ಅವ್ರನ್ನ ಇಷ್ಟಪಡಿ. ಅದನ್ ಬಿಟ್ಟು ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಯುದ್ಧ ಸಾರೋದು, ಬೈಯೋದು, ಕೆಟ್ಟದಾಗ ಮೆಸೇಜ್ ಮಾಡೋದು ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ನಾನು. ಇತ್ತೀಚೆಗೆ ಕೆಲವರು ಅಭಿಮಾನಿಗಳು ಹಾಕುವಂತ ಮೆಸೇಜ್ಗಳು, ಮಾತಾಡುವಂತ ರೀತಿ ನೋಡ್ತಾ ಇದ್ರೆ ಅವರ ಬಾಸ್ಗಳಿಗೆ, ಅಂದ್ರೆ ಅವರ ಬಾಸ್ಗಳು ಅಂತಕ್ಕಂಥದ್ದು, ನಟ ಅಂತಕ್ಕಂಥದ್ದು, ಅವ್ರಗಳಿಗೆ ಸಂಕಷ್ಟ ಎದುರಾಗುತ್ತಲ್ವಾ? ಖಂಡಿತವಾಗ್ಲೂ ಹೌದು, 100%. ಈಗ ಯಾರ್ದೋ ಇವಾಗ ಸುದೀಪ್ ಅಣ್ಣನ್ ಫೋಟೋ ಹಾಕೊಂಡೇನೆ ಇವಾಗ ವಿಜಯಲಕ್ಷ್ಮಿ ಮೇಡಮ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ. ಯಾರ ಹೆಸರು ಹಾಳಾಯ್ತು? ಅವ್ರ ಹೆಸರೇನು ಹಾಳಾಗ್ಲಿಲ್ಲ. ಸುದೀಪ್ ಅಣ್ಣನ ಹೆಸರು ತಾನೇ ಹಾಳಾಗಿದ್ದು. ಸುದೀಪ್ ಅಣ್ಣನ್ ಫೋಟೋ ತಾನೇ ಹಾಕೊಂಡಿರೋದು. ಏನ್ ಆ ರೀತಿ ಮಾಡ್ತಾರ ಅವರು ಹೇಳಿ? ತಪ್ಪು. ಆ ರೀತಿ ಎಲ್ಲ ಮಾಡಬಾರ್ದು ಯಾವತ್ತೂ. ಫೈನಲಿ ಈಗ ಮಾರ್ಕ್ ನೋಡಿದ್ರ? ಖಂಡಿತವಾಗ್ಲೂ ನೋಡಿಲ್ಲ, ಇವಾಗ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.